ಕೋಲಾರದಲ್ಲೂ ನೀಟ್ ಅಕ್ರಮ ಖಂಡಿಸಿ ಹೋರಾಟ ಮುಂದುವರೆದಿದೆ. ಕಾಂಗ್ರೆಸ್ ಎಸ್ಸಿ ಘಟಕದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿದೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿರೋದು. ಸರ್ವಜ್ಞ ಪಾರ್ಕ್ನಿಂದ ಗಾಂಧಿ ವನದವರೆಗೂ ಕೂಡ ಮೆರವಣಿಗೆಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಇಲ್ಲೂ ಕೂಡ ಆಗ್ರಹಿಸ್ತಾ ಇರೋದು. ಮಂಗಳೂರಲ್ಲೂ ಕೂಡ ಕಾಂಗ್ರೆಸ್ನಿಂದ ಪಂಚಿನ ಮೆರವಣಿಗೆಯನ್ನು ನಡೆಸಲಾಗಿದೆ. ಇನ್ನು ಕೋಲಾರದಲ್ಲೂ ನೀಟ್ ಅಕ್ರಮವನ್ನ ಖಂಡಿಸಿ ಹೋರಾಟ ನಡೆದಿರೋದು. ಕೋಲಾರ ಮತ್ತು ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೋಲಾರ ಮತ್ತು ಮಂಗಳೂರು ಎರಡೂ ಭಾಗದಲ್ಲೂ ಕೂಡ ಪಂಚಿನ ಮೆರವಣಿಗೆ ನಡೆಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಆಗ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಅವರ ವಿರುದ್ಧ ಕೇಸನ್ನ ಕೂಡ ಹಾಕಲಾಗಿತ್ತು. ಈಗ ಅದನ್ನು ವಿರೋಧಿಸಿ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋದು. ಕೋಲಾರ ಮತ್ತು ಮಂಗಳೂರಿನಲ್ಲೂ ಕೂಡ ಪಂಜಿನ ಮೆರವಣಿಗೆಯನ್ನ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವರೆಲ್ಲರ ಆಗ್ರಹ ಒಂದೇ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ. ಈಗ ಕೇಂದ್ರ ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡಿದೆ. ಶಿಕ್ಷಣ ಕಾರ್ಯದರ್ಶಿಯನ್ನ ವಜಾ ಮಾಡಿದೆ. ಬಟ್ ಇದಕ್ಕೆಲ್ಲ ಸುಮ್ಮನಾಗ್ತಾರಾ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದಲ್ಲಿ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಮುಂದೆ ಹೋರಾಟದ ಸ್ವರೂಪ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಿದೆ. ಬಟ್ ಈಗಂತೂ ಪಂಚಿನ ಮೆರವಣಿಗೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.